ಪ್ರೈಸ್ ದ ಲಾರ್ಡ್. ದೇವರ ನಾಮಕ್ಕೆ ಸ್ತೋತ್ರ ಉಂಟಾಗಲಿ. ದೇವರ ಮಕ್ಕಳೇ, ಯೇಸು ಕ್ರಿಸ್ತನ ನಾಮದಲ್ಲಿ ನಾನು ನಿಮ್ಮೆಲ್ಲರನ್ನು ವಂದಿಸುತ್ತೇನೆ. ಪವಿತ್ರಾತ್ಮನ ಸತ್ಯವೇದದಲ್ಲಿ ಅನೇಕ ಸ್ತ್ರೀಯರ ಕುರಿತು ಬರೆಸಲ್ಪಟ್ಟಿದ್ದಾರೆ. ನಾವು ಈ ದಿನ ಸ್ತ್ರೀಯರ ಕುರಿತು ಧ್ಯಾನ ಮಾಡಲಿಕ್ಕೆ ಹೋಗೋಣ ಪ್ರಿಯರೇ. ನಾವಿದನ್ನು ಧ್ಯಾನ ಮಾಡಲಿಕ್ಕೆ ಹೋಗುವಂಥ ಸ್ತ್ರೀ ಯಾರಂದರೆ ನೋಹಾನನ ಹೆಂಡತಿ. ಪ್ರಿಯರೇ, ನೋಹಾನನ ಹೆಂಡತಿ ಕುರಿತು ಸತ್ಯವೇದದಲ್ಲಿ ನೋಹಾನನ ಹೆಂಡತಿ ಅಂತ ಮಾತ್ರ ಬರೆಸಲ್ಪಟ್ಟಿದ್ದಾರೆ. ಆದರೆ ವಾಕ್ಯಗಳನ್ನು ನಾವು ಗಮನಿಸುವುದಾದರೆ ನೋಹಾನನ ಹೆಂಡತಿ ಗಂಡನ ಮಾತಿಗೆ ಹೇಗೆ ವಿಧೇಯಳಾಗಿದ್ದಳು, ಹೇಗೆ ಉತ್ತಮವಾದ ಹೆಂಡತಿಯ ಸ್ಥಾನವನ್ನು ತುಂಬಿದರು, ಜವಾಬ್ದಾರಿಯಾದ ಒಬ್ಬ ಸ್ತ್ರೀಯಾಗಿ ಕಾಣಬಹುದು ಪ್ರಿಯರೇ. ನೋಹಾನನ ಹೆಂಡತಿಯ ಕುರಿತು ನೋಡುವುದಾದರೆ ಮೊದಲು ನೋಹಾನನ ಕುರಿತು ನಾವು ನೋಡಿಕೊಂಡು ಬರಬೇಕು ಪ್ರಿಯರೇ. ನಾವು ಓದಿಕೊಳ್ಳೋಣ. ಆದಿಕಾಂಡ 6ನೇ ಅಧ್ಯಾಯದಲ್ಲಿ 5ನೇ ವಚನಗಳು, ಮನುಷ್ಯರ ಕೆಟ್ಟತನವು ಭೂಮಿಯ ಮೇಲೆ ಹೆಚ್ಚಾಗಿರುವುದನ್ನು ಅವರು ಹೃದಯದಲ್ಲಿ ಯೋಚಿಸುವುದೆಲ್ಲವೂ ಯಾವಾಗಲೂ ಬರೀ ಕೆಟ್ಟದಾಗಿರುವುದನ್ನು ಯೆಹೋವನು ನೋಡಿ ತಾನು ಭೂಮಿಯ ಮೇಲೆ ಮನುಷ್ಯರನ್ನು ಉಂಟು ಮಾಡಿದ್ದಕ್ಕೆ ಪಶ್ಚಾತ್ತಾಪಪಟ್ಟು ತನ್ನ ಹೃದಯದಲ್ಲಿ ನೊಂದುಕೊಂಡರು. ಮತ್ತು ಯೆಹೋವನು, ನಾನು ಸೃಷ್ಟಿಸಿದ ಮನುಷ್ಯ ಜಾತಿಯನ್ನು ಭೂಮಿಯ ಮೇಲಿನಿಂದ ಅಳಿಸಿ ಬಿಡುವೆನು, ಅದನ್ನು ಉಂಟು ಮಾಡಿದ್ದಕ್ಕೆ ನನ್ನಲ್ಲಿ ಪಶ್ಚಾತ್ತಾಪ ಹುಟ್ಟಿತು, ಮನುಷ್ಯರೊಂದಿಗೆ ಸಕಲ ಮೃಗ ಕ್ರಿಮಿ ಪಕ್ಷಿಗಳನ್ನು ಅಳಿಸಿ ಬಿಡುವೆನು ಅಂದುಕೊಂಡರು. ಆದರೆ ನೋಹಾನನಿಗೆ ಯೆಹೋವನ ದಯವು ದೊರಕಿತು. ಹಲ್ಲೆಲೂಯಾ. ಈ ವಾಕ್ಯದಲ್ಲಿ ಮನುಷ್ಯರ ಕೆಟ್ಟತನವು ಭೂಮಿಯ ಮೇಲೆ ಹೆಚ್ಚಾಗಿರುವುದನ್ನು ದೇವರು ನೋಡಿ ಮನುಷ್ಯರನ್ನು ಉಂಟು ಮಾಡಿದ್ದಕ್ಕೆ ಪಶ್ಚಾತ್ತಾಪ ಪಟ್ಟರು, ಹೃದಯದಲ್ಲಿ ನೊಂದುಕೊಂಡರು ಎಂದು ನೋಡುತ್ತೇವೆ ಪ್ರಿಯರೇ. ಜಲಪ್ರಳಯದಿಂದ ಎಲ್ಲ ಜನರನ್ನು ಅಳಿಸಿ ಬಿಡಬೇಕೆಂದು ದೇವರು ತೀರ್ಮಾನಿಸಿದ್ದನ್ನು ನೋಡುತ್ತೇವೆ. ಹಲ್ಲೆಲೂಯಾ. ಆದರೆ ಇಲ್ಲಿ ನೋಹಾನನ ಮೇಲೆ ದೇವರ ದಯೆ ಇರೋದನ್ನು ನೋಡಬೇಕು. ಹಲ್ಲೆಲೂಯಾ. ಹಾಗೆ ಮುಂದೆ ನೋಡುವುದಾದರೆ 9ನೇ ವಾಕ್ಯದಲ್ಲಿ, ನೋಹಾನನು ನೀತಿವಂತನು, ತನ್ನ ಕಾಲದವರಲ್ಲಿ ತಪ್ಪಿಲ್ಲದವನು ಆಗಿದ್ದನು, ಅವನು ದೇವರೊಂದಿಗೆ ಅನ್ಯೋನ್ಯವಾಗಿ ನಡೆದುಕೊಂಡನು. ಪ್ರಿಯರೇ, ನೋಹಾನನ ಕುರಿತು ದೇವರು ಸಾಕ್ಷಿಯನ್ನು ಕೊಡುತ್ತಿದ್ದಾರೆ ಪ್ರಿಯರೇ. ತಪ್ಪಿಲ್ಲದವನು, ನೀತಿವಂತನು, ದೇವರೊಟ್ಟಿಗೆ ಅನ್ಯೋನ್ಯವಾಗಿ ನಡೆದನು ಎಂದು. ನಮ್ಮ ಕುಟುಂಬ ಕುರಿತು ದೇವರು ಸಾಕ್ಷಿಯನ್ನು ಕೊಡಬೇಕು. ನಮ್ಮ ಕುರಿತು ದೇವರು ಸಾಕ್ಷಿಯನ್ನು ಕೊಡಬೇಕು. ಈ ಒಂದು ಕುಟುಂಬ ನಂಬಿಕೆಯುಳ್ಳ ಕುಟುಂಬ, ಈ ಒಂದು ಕುಟುಂಬ ದೇವರೊಟ್ಟಿಗೆ ಅನ್ಯೋನ್ಯವಾಗಿ ನಡೆದುಕೊಳ್ಳುವಂಥ ಕುಟುಂಬ ಎಂದು ದೇವರು ನಮ್ಮ ಕುರಿತು ಸಾಕ್ಷಿಯನ್ನು ಕೊಡಬೇಕು. ದೇವರ ಮಕ್ಕಳೇ, ನಾವು ಆ ರೀತಿ ಜೀವಿಸ್ತಾ ಇದ್ದೀವ ಎಂದು ಒಂದು ಸಾರಿ ಯೋಚಿಸಬೇಕು ಪ್ರಿಯರೇ. ಆದಿಕಾಂಡ 6ನೇ ಅಧ್ಯಾಯದಲ್ಲಿ 14ನೇ ವಚನಗಳಲ್ಲಿ ನಾವು ನೋಡುವುದಾದರೆ ದೇವರು ಜಲಪ್ರಳಯದಿಂದ ಎಲ್ಲವನ್ನು ನಾಶ ಮಾಡಬೇಕು ಅಂತ ತೀರ್ಮಾನಿಸಿದ್ದನ್ನು ನೋಡ್ತೇವೆ. ಅದಕ್ಕೆ ನೋಹಾನನಿಗೆ, ನೀನು ತುರಾಯಿ ಮರದಿಂದ ನಾವೇನು ಮಾಡಬೇಕು, ಯಾವ ರೀತಿ ನಾವೇನ ಮಾಡಬೇಕು ಎಂದು ದೇವರಲ್ಲಿ ಏನು ಮಾಡ್ತಾ ಇದ್ದಾರೆ, ಒಂದು ಪ್ಲಾನನ್ನು ಕೊಡ್ತಾ ಇದ್ದಾರೆ ನೋಹಾನನಿಗೆ. ಈ ರೀತಿಯಾಗಿ ನೀನು ಮಾಡಬೇಕು, 3 ಅಂತಸ್ತಿನ ನಾವೇನ ಮಾಡಬೇಕು ಎಂದು ದೇವರಲ್ಲಿ ಒಂದು ಪ್ಲಾನನ್ನು ಕೊಡೋದನ್ನು ನೋಡ್ತೇವೆ. ಯಾಕಂದರೆ ಮನುಷ್ಯರ ಕೆಟ್ಟತನ ಹೆಚ್ಚಾಗಿದೆ, ದೊಡ್ಡ ಮಳೆ ಬರಲಿಕ್ಕೆ ಹೋಗ್ತಿದೆ. ಆದರೆ ನೋಹಾನನ ಕುಟುಂಬನ ಉಳಿಸಬೇಕು ಎಂದು ದೇವರು ನಾವೇ ಅಲ್ಲಿ ಮಾಡುವುದಕ್ಕೆ ಹೇಳಿದರು. ನೋಹಾನನ ಕುಟುಂಬದ ಮೇಲೆ ದೇವರ ದಯೆ ಇತ್ತು. ಆ ಕುಟುಂಬನ ಹೇಗಾದರೂ ಮಾಡಿ ಉಳಿಸ್ಬೇಕು ಅಂತ ದೇವರು ನಾವೇನ ಮಾಡಲಿಕ್ಕೆ ಹೇಳಿದರು ಪ್ರಿಯರೇ. ಅದೇ 6ನೇ ಅಧ್ಯಾಯದಲ್ಲಿ 17ನೇ ವಚನಗಳನ್ನು ನಾವು ನೋಡುವುದಾದರೆ, ನಾನಂತೂ ಭೂಮಿಯ ಮೇಲೆ ಜಲಪ್ರಳಯವನ್ನು ಬರಮಾಡಿ ಆಕಾಶದ ಕೆಳಗಿರುವ ಸಕಲ ಪ್ರಾಣಿಗಳನ್ನು ಅಳಿಸಿಬಿಡುವೆನು, ಭೂಮಿಯಲ್ಲಿರುವ ಸಮಸ್ತವು ಲಯವಾಗುವುದು, ಆದರೆ ನಿನ್ನ ಕೂಡ ನನ್ನ ನಿಬಂಧನೆಯನ್ನು ಮಾಡುತ್ತೇನೆ, ನೀನು ಹೆಂಡತಿ ಮಕ್ಕಳು ಸೊಸೆಯರು ಸಹಿತವಾಗಿ ನಾವೆಯಲ್ಲಿ ಸೇರಬೇಕು. ಇದಲ್ಲದೆ ಜೀವಿಗಳ ಪ್ರತಿ ಜಾತಿಯಲ್ಲೂ ಒಂದು ಗಂಡು ಒಂದು ಹೆಣ್ಣು, ಹೀಗೆ ಎರಡೆರಡನ್ನು ನಾವೆಯಲ್ಲಿ ಸೇರಿಸಿ ನಿನ್ನೊಂದಿಗೆ ಉಳಿಸಿ ಕಾಪಾಡಬೇಕು. ಹಲ್ಲೆಲೂಯಾ. ದೇವರ ಮಕ್ಕಳೇ, ನಿನ್ನ ಕುಟುಂಬ, ನಿನ್ನ ಹೆಂಡತಿ, ನಿನ್ನ ಮಕ್ಕಳು ಸೊಸೆಯರು ನಾವೆಯಲ್ಲಿ ಸೇರಬೇಕು. ಅದು ಮಾತ್ರ ಅಲ್ಲ, ಪ್ರತಿ ಜೀವಿಗಳು ಸಹ ನಾವೆಯಲ್ಲಿ ಸೇರಬೇಕೆಂದು ದೇವರು ಅಪ್ಪಣೆಯನ್ನು ಕೊಡುವುದನ್ನು ನೋಡುತ್ತೇವೆ ಪ್ರಿಯರೇ. ದೇವರ ಮಕ್ಕಳೇ, ದೇವರು ಪ್ರತಿ ಸರಿ ನೀನು, ನಿನ್ನ ಕುಟುಂಬ, ನಿನ್ನ ಹೆಂಡತಿ, ನಿನ್ನ ಮಕ್ಕಳು, ನಿನ್ನ ಸೊಸೆಯರೆಂದು ಹೇಳುವುದನ್ನು ನೋಡುತ್ತೇವೆ. ನಾವೇನು ಮಾಡುವಾಗ, ನಾವೆಯಲ್ಲಿ ಸೇರುವಾಗ, ನಾವೆಯಿಂದ ಹೊರಗಡೆ ಬರುವಾಗ, ಈ 3 ಕಾರ್ಯಗಳು ನಡೆಯುವಾಗ ಕೂಡ ನೋಹಾನನ ಹೆಂಡತಿ ಜೊತೆಯಲ್ಲೇ ಇರುವುದನ್ನು ನೋಡುತ್ತೇವೆ. ಹಲ್ಲೆಲೂಯಾ. ನೋಹಾನನ ಹೆಂಡತಿ ಗಂಡನ ಮಾತುಗಳನ್ನು ನಂಬಿದಳು. ದೊಡ್ಡ ಮಳೆ ಬರುತ್ತೆ ಎಂದು ದೇವರು ಹೇಳಿದರು ಎಂದು ನೋಹಾನನು ಹೇಳುವಾಗ ಆತನ ಮಾತುಗಳನ್ನು ನಂಬಿದರು. ಎಷ್ಟು ಹೆಣ್ಣು ಮಕ್ಕಳು ಇವತ್ತು ಕುಟುಂಬಗಳಲ್ಲಿ ಗಂಡನ ಮಾತುಗಳನ್ನ ಕೇಳೋದಿಲ್ಲ, ಹೆಂಡತಿಯ ಮಾತುಗಳನ್ನ ಗಂಡ ಕೇಳೋದಿಲ್ಲ. ಅದರಿಂದ ಅನೇಕ ಸಮಸ್ಯೆಗಳು, ಜಗಳಗಳು ಉಂಟಾಗುತ್ತೆ. ಆದರೆ ಇಲ್ಲಿ ನೋಹಾನನ ಹೆಂಡತಿ ಗಂಡನ ಮಾತುಗಳನ್ನು ನಂಬಿದಳು.
ನೋಡಿ ಪ್ರಿಯರೇ, ಅಲ್ಲಿಯವರೆಗೆ ಮಳೆ ಅಂದರೆ ಆ ಕಾಲದಲ್ಲಿದ್ದ ಜನರಿಗೆ ಗೊತ್ತಿಲ್ಲ. ಯಾಕಂದರೆ ಆದಿಕಾಂಡ 2ನೇ ಅಧ್ಯಾಯದಲ್ಲಿ 5ನೇ ವಾಕ್ಯ ಹೀಗೆ ಹೇಳುತ್ತದೆ, ಯೆಹೋವ ದೇವರು ಭೂಮಿ ಆಕಾಶಗಳನ್ನು ಉಂಟು ಮಾಡಿದಾಗ ಯಾವ ಗಿಡವಾದರೂ ಭೂಮಿಯಲ್ಲಿರಲಿಲ್ಲ, ಯಾವ ಪಲ್ಯವೂ ಹುಟ್ಟಿರಲಿಲ್ಲ. ಯಾಕಂದರೆ ಯೆಹೋವ ದೇವರು ಭೂಮಿಯ ಮೇಲೆ ಮಳೆಯನ್ನು ಸುರಿಸಿರಲಿಲ್ಲ, ಭೂಮಿಯನ್ನು ವ್ಯವಸಾಯ ಮಾಡುವುದಕ್ಕೆ ಮನುಷ್ಯನು ಇರಲಿಲ್ಲ. ಆದರೂ ಭೂಮಿಯಿಂದ ಮಂಜು ಹಬ್ಬಿ ನೆಲವನ್ನೆಲ್ಲ ತೋಯಿಸುತ್ತಿತ್ತು. ಹಲ್ಲೆಲೂಯಾ. ವಾಕ್ಯದಲ್ಲಿ ವಾಕ್ಯ ಹೀಗೆ ಹೇಳುತ್ತದೆ, ಭೂಮಿಯಲ್ಲಿ ಮಂಜು ಬಿದ್ದು ಫಲಗಳು ಬಿಡುತ್ತಿತ್ತು ಅಷ್ಟೇ. ಆದ್ದರಿಂದ ಜನರಿಗೆ ಮಳೆ ಅಂದರೆ ಗೊತ್ತಿಲ್ಲ ಪ್ರಿಯರೇ. ನೋಹಾನನ ಮಾತುಗಳಿಗೆ ನಾವೇನ ಕಟ್ಟಬೇಕಾದ್ರೆ ಜನರು ನಗ್ತಾಯಿದ್ರು. ನೋಹಾನನ ಹೇಳೋದನ್ನು ಜನರು ನಗ್ತಾಯಿದ್ರು ಪ್ರಿಯರೇ. ಹಲ್ಲೆಲೂಯಾ. ಇವನಿಗೆ ಹುಚ್ಚಿಡ್ದಿದೆ, ಮಳೆ ಬರುತ್ತೆ ಅಂತ ಸುಮ್ಮನೆ ಏನೇನೋ ಹೇಳ್ತಾ ಇದ್ದಾನೆ, ಏನೇನೋ ಮಾಡ್ತಾ ಇದ್ದಾನೆ ಅಂತ ಎಲ್ಲರೂ ನೋಡಿ ಅವನ್ನ ಹಾಸ್ಯ ಮಾಡ್ತಾಯಿದ್ರು. ಇವನು ತನ್ನ ಶಕ್ತಿನ, ಸಾಮರ್ಥ್ಯನ, ಸಮಯನ ಎಲ್ಲನೂ ವ್ಯರ್ಥ ಮಾಡ್ಕೊಳ್ತಾ ಇದ್ದಾನೆ ಅಂತ ನಗ್ತಾಯಿದ್ರು ಪ್ರಿಯರೇ. ನಾವು ಅನೇಕ ಸರಿ ದೇವರು ಹೇಳುವುದನ್ನು ಕೇಳೋದಿಲ್ಲ. ಅದಕ್ಕೆ ಬರುವಂಥ ಉಪದ್ರವಗಳು, ಬರುವಂಥ ಶೋಧನೆಗಳು, ಕಷ್ಟಗಳಿಗೆ ಒಳಗಾಗ್ಬಿಡ್ತೇವೆ. ನೋಹಾನನ ಹೆಂಡತಿ ಅವನ ಮಾತುಗಳನ್ನ ನಂಬದ್ಲು. ನಾವೇನು ಕಟ್ಟಲು ಸಹಾಯ ಮಾಡಿದರು. ಜನರು ಹಾಸ್ಯ ಮಾಡುವಾಗ ಯಾವ ಜನರು ನಾವೇನು ಮಾಡಲು ಬಂದಿರಲ್ಲ ಪ್ರಿಯರೇ. 3 ಅಂತಸ್ತಿನ ನಾವೇನು ಮಾಡುವುದು ಸುಲಭವಾದ ಕಾರ್ಯ ಅಲ್ಲ. ಅವರು ನೋಹಾನನ ಕುಟುಂಬ ನಾವೇನು ಮಾಡಿ ಮುಗಿಸಿದರು ಎಂದು ನೋಡ್ತೇವೆ. ಆದರೂ ಅವರು ಏನು ಮಾಡಿದ್ರು, ಆ ಒಂದು ಶೋಧನೆಗಳು, ಆ ಒಂದು ಕಷ್ಟಗಳು, ಜನರು ಅಪಹಾಸ್ಯ ಮಾಡುವಂಥ ಸಮಯಗಳಲ್ಲೂ ಕೂಡ ದೇವರ ಮಾತನ್ನು ನಂಬಿ ನೋಹಾನನು ಮತ್ತು ಅವನ ಕುಟುಂಬ ನಾವೇನು ಮಾಡಿ ಮುಗಿಸಿದ್ರು. ಹಲ್ಲೆಲೂಯಾ. ಹೆಂಡತಿ ಹೇಗೆ ನೋಹಾನನ ಮಾತುಗಳನ್ನು ನಂಬಿ ವಿಧೇಳಾಗಿ ನಡೆದುಕೊಂಡು ಪ್ರತಿಯೊಂದು ಸಮಯದಲ್ಲಿ ಜೊತೆಯಾಗಿ ನಿಂತಿರುವುದನ್ನು ನೋಡ್ತೇವೆ ಪ್ರಿಯರೇ. ನಾವೇ ಇಲ್ಲಿ ನೋಹನ ಕುಟುಂಬ ಮಾತ್ರ ಅಲ್ಲ, ಪ್ರತಿಯೊಂದು ಪ್ರಾಣಿ, ಪಕ್ಷಿಗಳು, ಕ್ರಿಮಿಕೀಟಗಳು ಸೇರಿದವು. ಆದಿಕಾಂಡದಲ್ಲಿ 19ನೇ ವಚನಗಳು 21 ವಚನಗಳವರೆಗೂ ನಾವು ನೋಡುವುದಾದರೆ ಅವುಗಳನ್ನು ನಾವೇ ಅಲ್ಲಿ ಸೇರಿಸಿ ಅವುಗಳಿಗೆ ಬೇಕಾಗಿರುವ ಆಹಾರನ ಕೂಡ ಸಿದ್ಧ ಮಾಡಬೇಕು ಎಂದು ನೋಡುತ್ತೇವೆ. ಪ್ರಿಯರೇ, ನೋಹಾನನ ಹೆಂಡತಿಯನ್ನು ನೋಡಿ ಕುಟುಂಬವನ್ನು ನೋಡಿಕೊಳ್ಳಬೇಕು, ಪ್ರಾಣಿ ಪಕ್ಷಿಗಳನ್ನ ನೋಡಿಕೊಳ್ಬೇಕು. ಈ ಲೋಕದಲ್ಲಿ ನೋಡ್ರಿ, ಅನೇಕ ಜನರು ಪ್ರಾಣಿ ಪಕ್ಷಿಗಳನ್ನ ಸಾಕಿರ್ತಾರೆ. ಆದರೆ ಅವುಗಳನ್ನ ನೋಡ್ಕೊಳ್ಬೇಕಂದ್ರೆ ಎಷ್ಟು ಕಷ್ಟಕರವಾಗಿರುತ್ತೆ. ಮನುಷ್ಯರಿಗಿಂತ ಸೂಕ್ಷ್ಮವಾಗಿರುವಂಥ ಜೀವಿಗಳವು, ಅವನ್ನ ನೋಡ್ಕೊಬೇಕಂದ್ರೆ ತುಂಬಾ ಕಷ್ಟ ಪ್ರಿಯರೇ. ಆದರೆ ಇಲ್ಲಿ ಎಷ್ಟೋ ಥರದ ಪ್ರಾಣಿಗಳು, ಪಕ್ಷಿಗಳು, ಕ್ರಿಮಿಕೀಟಗಳನ್ನ ನೋಡಿಕೊಳ್ತಾ ಇದ್ರು ಅವರು. ಸುಲಭವಾದ ಕಾರ್ಯ ಅಲ್ಲ ಪ್ರಿಯರೇ. ಎಷ್ಟು ಕಷ್ಟಕರವಾದ ಜೀವಿತ ಇರಬೇಕು. ಒಂದು ಸಾರಿ ನೀವು ಯೋಚಿಸಿ ನೋಡಿ. ನೋಹಾನನ ಹೆಂಡತಿಯ ಕುರಿತು ನೀವು ಸುಮ್ಮನೆ ಕುತ್ಕೊಂಡು ಯೋಚಿಸಿ ನೋಡಬೇಕು ನಾವು, ಹೇಗೆ ಎಷ್ಟು ಕಷ್ಟಕರವಾದ ಜೀವಿತ ಇರ್ತಿತ್ತು ಅಂತ. ಹಲ್ಲೆಲೂಯಾ. ಆದರೂ ನೋಹಾನನ ಹೆಂಡತಿ ಒಂದು ಮಾತು ಸಹ ಮಾತಾಡಲಿಲ್ಲ. ನೋಹಾನನ ವಿರೋಧವಾಗಿ ಜಗಳವನ್ನು ಮಾಡಿರೋದಿಲ್ಲ. ಹಲ್ಲೆಲೂಯಾ. ಅವರ ಮಕ್ಕಳು ಸಹ ಏನು ಸಹ ಹೇಳಲಿಲ್ಲ. ಹೆಂಡತಿಯರು, ಸೊಸೆಯರು ಸಹ ಏನು ಕೂಡ ಒಂದು ಮಾತು ಕೂಡ ಏನು ಹೇಳಲಿಲ್ಲ ಪ್ರಿಯರೇ. ನಾವು ಯಾಕೆ ನಾವೇ ಅಲ್ಲಿ ಬರಬೇಕು, ನಾವು ಯಾಕೆ ನಾವೇ ಅಲ್ಲಿ ಸೇರಬೇಕು, ನಿಮಗೆ ತಾನೇ ಹೇಳಿರೋದು ಅಂತಂದ್ಬಿಟ್ಟು ಎಲ್ಲೂ ಕೂಡ ಒಂದು ಜಗಳವನ್ನಾಗಲಿ, ಒಂದು ಭಿನ್ನಾಭಿಪ್ರಾಯಗಳನ್ನಾಗಲಿ ಅಲ್ಲಿ ನೋಡುವುದಕ್ಕೆ ಸಾಧ್ಯನೇ ಇಲ್ಲ ಪ್ರಿಯರೇ. ನೋಹನನ ವಿರೋಧವಾಗಿ ಒಂದು ಮಾತು ಸಹ ಮಾತನಾಡಲಿಲ್ಲ. ಈ ದಿನದಲ್ಲಿ ಎಷ್ಟೋ ಕುಟುಂಬಗಳಲ್ಲಿ ಅತ್ತೆ ಸೊಸೆಯರ ಜಗಳಗಳನ್ನ ನೋಡ್ತೇವೆ ನಾವು. ನನ್ನ ಸೊಸೆ ಸರಿಯಿಲ್ಲ, ನನ್ನ ಅತ್ತೆ ಸರಿಯಿಲ್ಲ, ನನ್ನ ಅತ್ತೆ ನನ್ನ ಮಾತು ಕೇಳೋದಿಲ್ಲ, ನನ್ನ ಸೊಸೆ ನನ್ನ ಮಾತು ಕೇಳೋದಿಲ್ಲ, ನಮ್ಮ ಅತ್ತೆ ಯಾವಾಗಲೂ ನನ್ನ ಮೇಲೆ ಜಗಳ ಮಾಡ್ತಾ ಇರ್ತಾರೆ ಅಂತಂದ್ಬಿಟ್ಟು ಎಷ್ಟೋ ಕುಟುಂಬಗಳನ್ನ ಈ ಲೋಕದಲ್ಲಿ ನಾವು ನೋಡ್ತಾನೆ ಇರ್ತೀವಿ ಪ್ರಿಯರೇ. ಎಷ್ಟೋ ಕುಟುಂಬಗಳಲ್ಲಿ ಸಮಾಧಾನ ಇರೋದಿಲ್ಲ. ಅಳೋದನ್ನು ನೋಡ್ತಾ ಇವಿ, ಕಣ್ಣೀರು ಹಾಕೋದನ್ನು ನೋಡ್ತೀವಿ. ಅಸಮಾಧಾನಗಳಿಂದ, ಉಪದ್ರವಗಳಿಂದ, ಶೋಧನೆಗಳಿಂದ ಕುಟುಂಬಗಳು ಸಿಕ್ಕಿ ಹಾಕ್ಕೊಳ್ಳೋದನ್ನು ನೋಡ್ತೇವೆ ಪ್ರಿಯರೇ. ಆದರೆ ಇಲ್ಲಿ ನೋಹಾನನ ಹೆಂಡತಿ ಆ ರೀತಿಯಾಗಿ ನಮಗೆ ಕಾಣಿಸುವುದಿಲ್ಲ. ಉತ್ತಮವಾದ ಸ್ತ್ರೀಯಾಗಿ ಕಾಣಿಸಿಕೊಳ್ತಾಳೆ ಪ್ರಿಯರೇ. ಒಳ್ಳೆಯ ಅತ್ತೆಯಾಗಿ ಕಾಣಿಸಿಕೊಳ್ತಾರೆ. ಒಂದು ವೇಳೆ ಅವಳು ಅಲ್ಲಿ ಸರಿಯಾದ ಅತ್ತೆ ಸ್ಥಾನವನ್ನು ತುಂಬಿಲ್ಲ ಅಂದಿದ್ರೆ ಸೊಸೆಯರು ಅವರ ಮಾತುಗಳನ್ನು ಕೇಳ್ತಾ ಇರಲಿಲ್ಲ ಪ್ರಿಯರೇ. ಅದು ಅಲ್ಲದೆ ಒಳ್ಳೆ ತಾಯಿಯಾಗಿ ಸಹ ನೋಡಬಹುದು. ಅವಳು ಒಂದು ಒಳ್ಳೆ ತಾಯಿಯ ಸ್ಥಾನವನ್ನು ತುಂಬಿಲ್ಲ ಅಂದಿದ್ರೆ ಮಕ್ಕಳು ಕೂಡ ನಾವೇ ಅಲ್ಲಿ ಸೇರ್ತಾ ಇರಲಿಲ್ಲ ದೇವರ ಮಕ್ಕಳೇ. ಹಲ್ಲೆಲೂಯಾ. ಇಲ್ಲಿ ನೋಹಾನನು ಅವನ ಹೆಂಡತಿಯನ್ನು ಉತ್ತಮವಾದ ತಂದೆ ತಾಯಿ, ಉತ್ತಮವಾದ ಅತ್ತೆ ಮಾವ ಎಂದು ನೋಡುತ್ತೇವೆ ಪ್ರಿಯರೇ. ಆದ್ದರಿಂದ ಎಲ್ಲರೂ ನಾವೇ ಅಲ್ಲಿ ಸೇರಿ ಉಳಿದುಕೊಂಡರು.
ದೇವರ ಮಕ್ಕಳು ಈ ದಿನದಲ್ಲಿ ಅನೇಕ ಸ್ತ್ರೀಯರು ಕುಟುಂಬದಲ್ಲಿ ಸರಿಯಾಗಿ ಕೆಲಸಗಳನ್ನು ಮಾಡುವುದಿಲ್ಲ. ನಾವೇ ಅಲ್ಲಿ ಸೇರಬೇಕಾದ್ರೆ, ಆ ಪ್ರಾಣಿ ಪಕ್ಷಿಗಳನ್ನ ನೋಡ್ಕೊಳ್ಬೇಕಾದ್ರೆ ಸುಮ್ಮನೆ ಕೆಲಸ ಇರೋದಿಲ್ಲ ಪ್ರಿಯರೇ. ಕುಟುಂಬನ ನೋಡ್ಕೊಳ್ಬೇಕು, ಪ್ರಾಣಿ ಪಕ್ಷಿಗಳನ್ನ ನೋಡ್ಕೊಬೇಕು, ಸುಮ್ಮನೆ ಚಿಕ್ಕ ಕೆಲಸ ಇರೋದಿಲ್ಲ ಪ್ರಿಯರೇ. ತುಂಬ ಅಧಿಕವಾದ ಕೆಲಸ ಇರುತ್ತೆ, ಕಷ್ಟಕರವಾದ ಕೆಲಸ ಇರುತ್ತೆ. ಅದೆಲ್ಲವನ್ನು ಅವ್ರು ಏನು ಮಾಡಿದ್ರು, ಮಾಡಿ ಮುಗಿಸಿದ್ರು. ಈ ದಿನಗಳಲ್ಲಿ ನೋಡ್ರಿ, ಅನೇಕ ಸ್ತ್ರೀಯರು ಕುಟುಂಬಗಳಲ್ಲಿ ಏನು ಮಾಡೋದಿಲ್ಲ, ಕೆಲಸಗಳನ್ನ ಮಾಡಬೇಕಂದ್ರೆ ಸುಮ್ಮನೆ ಏನೋ ಒಂದು ಜಗಳಗಳನ್ನ ಇದು ಮಾಡ್ಕೊಳ್ತಾ ಇರ್ತಾರೆ. ಆದರೆ ಅನೇಕ ಸ್ತ್ರೀಯರು ಸುಮ್ಮನೆ ಹರಟೆ ಹೊಡಿತಾ ಇರ್ತಾರೆ, ತಿರುಗಾಡ್ತಾ ಇರ್ತಾರೆ. ಇಲ್ಲ ಅಂದರೆ ಬೆಳಗ್ಗೆಯಿಂದ ಸಂಜೆವರೆಗೂ ಏನು ಮಾಡ್ತಾ ಇರ್ತಾರೆ, ಫೋನ್ಗಳಲ್ಲಿ ಸಮಯಗಳನ್ನ ಕಳೀತಾ ಇರ್ತಾರೆ ಪ್ರಿಯರೇ. ಹಲ್ಲೆಲೂಯಾ. ಆದ್ದರಿಂದ ಕುಟುಂಬಗಳಲ್ಲಿ ಸಮಾಧಾನ ಇರೋದಿಲ್ಲ ಪ್ರಿಯರೇ. ಉಪದ್ರವಗಳು, ಕಣ್ಣೀರು, ಅಸಮಾಧಾನಗಳಲ್ಲಿ ಸಿಕ್ಕಿ ಹಾಕ್ಕೊಳ್ಬಿಡ್ತಾರೆ ಪ್ರಿಯರೇ. ಜ್ಞಾನೋಕ್ತಿಗಳಲ್ಲಿ 14ನೇ ವಚನದಲ್ಲಿ 1ನೇ ವಾಕ್ಯ ಹೇಳುತ್ತದೆ, ಜ್ಞಾನವಂತೆಯು ತನ್ನ ಮನೆಯನ್ನು ಕಟ್ಟಿಕೊಳ್ಳುವಳು, ಜ್ಞಾನಹೀನಳು ಅದನ್ನು ಸ್ವಂತ ಕೈಯಿಂದ ಮುರಿದು ಬಿಡುವಳು ಎಂದು ನೋಡುತ್ತೇವೆ ಪ್ರಿಯರೇ. ನೋಹನನ ಹೆಂಡತಿ ಜ್ಞಾನವಂತೆಯ ಒಳ್ಳೆ ಹೆಂಡತಿಯ ಸ್ಥಾನವನ್ನು, ಒಳ್ಳೆ ತಾಯಿಯ ಸ್ಥಾನವನ್ನು, ಒಳ್ಳೆ ಅತ್ತೆಯ ಸ್ಥಾನವನ್ನು ತುಂಬಿದಳು. ಒಳ್ಳೆ ಗುಣವಂತೆ ಸ್ತ್ರೀಯಾಗಿ ನೋಡುತ್ತೇವೆ ಪ್ರಿಯರೇ. ಆದ್ದರಿಂದ ಬರುವಂಥ ಜಲಪ್ರಳಯದಿಂದ ಆ ಕುಟುಂಬ ತಪ್ಪಿಸಲ್ಪಡಿತು. ನಾವು ಆ ರೀತಿಯಾಗಿ ಕಾಣಿಸಿಕೊಂಡರೆ ಬರುವಂಥ ಉಪದ್ರವಗಳು ಸಹ ನಾವು ತಪ್ಪಿಸಿಕೊಳ್ತೇವೆ. ಇಲ್ಲಾಂದರೆ ಅನೇಕ ಕಷ್ಟ, ಕಣ್ಣೀರುಗಳಿಗೆ ಒಳಗಾಗ್ಬಿಡ್ತೇವೆ ಪ್ರಿಯರೇ. ನಿನಗೆ ತಾಯಿಯ ಸ್ಥಾನವನ್ನು ದೇವರು ಕೊಟ್ಟಿದ್ದಾರ, ಅದನ್ನು ಸರಿಯಾಗಿ ನಿಭಾಯಿಸು ಮಗಳೇ. ಅತ್ತೆಯ ಸ್ಥಾನವನ್ನು ಕೊಟ್ಟಿದ್ದಾರ, ಆ ಸ್ಥಾನವನ್ನು ಸರಿಯಾಗಿ ನಿಭಾಯಿಸು. ಸೊಸೆಯರಾಗಿದ್ದರೆ ಸರಿಯಾದ ಒಂದು ಕುಟುಂಬಗಳನ್ನ ಕಟ್ಟಿಕೊಳ್ಬೇಕು. ಇಲ್ಲ ಅಂದರೆ ಏನು ಮಾಡ್ರಿ, ಅನೇಕ ಜನರು ಇವತ್ತು ಕುಟುಂಬದ ಕುರಿತು ಕೊರತೆಗಳನ್ನೇ ಹೇಳ್ತಾ ಇರ್ತಾರೆ. ಅದನ್ನು ದೇವರೊಟ್ಟಿಗೆ ಕುತ್ಕೊಂಡು ಏನು ಮಾಡಬೇಕು, ಸರಿಪಡಿಸ್ಕೊಳ್ಬೇಕು. ಜ್ಞಾನವಂತರಾಗಿ ದೇವರೊಟ್ಟಿಗೆ ಕುತ್ಕೊಂಡು, ದೇವರೇ ನನ್ನ ಕುಟುಂಬವನ್ನು ಸರಿಪಡಿಸ್ರಿ, ನನ್ನ ಕುಟುಂಬದಲ್ಲಿ ಈ ರೀತಿಯಾದ ಸಮಸ್ಯೆಗಳಿದ್ದಾವೆ, ಈ ರೀತಿಯಾದ ಕಣ್ಣೀರಿದೆ, ಈ ರೀತಿಯಾದ ಜಗಳಗಳಿದೆ ಅಂತ ದೇವರೊಟ್ಟಿಗೆ ನೀ ಕುತ್ಕೊಂಡು ನಿನ್ನ ಕುಟುಂಬನ ಸರಿಪಡಿಸ್ಕೊಳ್ಳೋದಾದರೆ ಬರುವಂಥ ಎಲ್ಲ ಕಷ್ಟಗಳಿಂದ ದೇವರು ಬಿಡುಗಡೆ ಮಾಡ್ತಾರೆ. ಬರುವಂಥ ಎಲ್ಲ ಸಮಸ್ಯೆಗಳಿಂದ ದೇವರು ನಿನ್ನನ್ನು ಬಿಡಿಸಿ ನಡೆಸ್ತಾರೆ. ಆತನಿಗೆ ಗೊತ್ತು ನಿನ್ನ ಕಣ್ಣೀರು ಏನು ಅಂತ. ಆತನಿಗೆ ಗೊತ್ತು ನಿನ್ನನ್ನು ಹೇಗೆ ಬಿಡಿಸ್ಬೇಕು, ನಿನ್ನ ಕುಟುಂಬದಲ್ಲಿ ಹೇಗೆ ಅಭಿವೃದ್ಧಿ ಪಡಿಸ್ಬೇಕು, ನಿನ್ನ ಕುಟುಂಬದಲ್ಲಿ ಹೇಗೆ ಸಮಾಧಾನ ಕೊಡಬೇಕು, ಹೇಗೆ ನಿನ್ನ ಕುಟುಂಬನ ನಡೆಸಬೇಕಂತ ಆತನಿಗೆಲ್ಲನೂ ಗೊತ್ತು. ಆದರೆ ನಾವೇನು ಮಾಡೋದಂದರೆ ಆತನಿಗೆ ಏನು ಹೇಳೋದಿಲ್ಲ, ಆತನೊಟ್ಟಿಗೆ ಕುತ್ಕೊಳ್ಳೋದಿಲ್ಲ, ಸಮಯನ ಕಳೆಯೋದಿಲ್ಲ ದೇವರ ಮಕ್ಕಳೇ. ಅದರಿಂದನೇ ಅನೇಕ ಸಮಸ್ಯೆಗಳು ನಮ್ಮನ್ನು ಕಾಡ್ತಾ ಇರುತ್ತೆ. ಭಯಪಡಬೇಡ ಅಮ್ಮ, ದೇವರು ನಿನ್ನ ಕಣ್ಣೀರನ್ನು ನೋಡಿದ್ದಾರೆ. ಆತ ನಿನ್ನೆಲ್ಲ ಶೋಧನೆಗಳಿಂದ ಬಿಡಿಸ್ತಾರೆ. ಸರಿ, ನಾವು ಪ್ರಾರ್ಥನೆ ಮಾಡೋಣ. ಕರ್ತನೇ, ನಿಮಗೆ ಸ್ತೋತ್ರ ಮಾಡ್ತೇವೆ ರಾಜ. ಅಪ್ಪ, ಈ ಒಂದು ಒಳ್ಳೆಯ ಸಮಯಕ್ಕಾಗಿ ನಿಮಗೆ ಸ್ತೋತ್ರ ಮಾಡ್ತೇವೆ ಅಪ್ಪ. ಈ ದಿನ ಕರ್ತನೆ, ನೋಹಾನನ ಹೆಂಡತಿಯ ಕುರಿತು ಧ್ಯಾನ ಮಾಡಲಿಕ್ಕೆ ನೀವು ಸಹಾಯ ಮಾಡಿದ್ದೀರ ಕರ್ತನೆ. ನೋಹಾನನ ಹೆಂಡತಿ ಕರ್ತನೆ ನಂಬಿಕೆಯುಳ್ಳ ಸ್ತ್ರೀಯಾಗಿ ನಾವು ನೋಡ್ತೇವೆ, ಉತ್ತಮವಾದ ಸ್ತ್ರೀಯಾಗಿ ನಾವು ನೋಡ್ತೇವೆ ರಾಜ. ಹೌದು ಕರ್ತನೆ, ನಮ್ಮನ್ನು ಕರ್ತನೆ ನಂಬಿಕೆಯುಳ್ಳ ಸ್ತ್ರೀಯರಾಗಿ, ಉತ್ತಮವಾದ ಸ್ತ್ರೀಯರಾಗಿ, ಗುಣವಂತರ ಸ್ತ್ರೀಯರಾಗಿ ಕರ್ತನೆ ನಮ್ಮನ್ನು ನೀವು ಮಾರ್ಪಡಿಸ್ಬೇಕು ರಾಜ. ನಮ್ಮ ಕುಟುಂಬಗಳನ್ನ ಕರ್ತನೆ ಜ್ಞಾನವಂತರಾಗಿ ಕರ್ತನೆ ನಡೆಸಿಕೊಂಡು ಹೋಗುವಂಥ ಸಾಮರ್ಥ್ಯ ನಮಗೆ ಕೊಡಬೇಕಾಗಿ ನಾವು ಕೇಳ್ಕೊಳ್ತೇವೆ ರಾಜ. ಅನೇಕ ಸ್ತ್ರೀಯರು ಇವತ್ತು ಕಣ್ಣೀರಲ್ಲಿದ್ದಾರೆ ಕರ್ತನೆ ಅಪ್ಪ. ಕುಟುಂಬದಲ್ಲಿ ಸಮಸ್ಯೆಗಳನ್ನ ಹೋರಾಡ್ತಿದ್ದಾರೆ ಕರ್ತನೆ, ಅದನ್ನು ಹೇಗೆ ಬಿಡಿಸ್ಕೊಳ್ಳೋದು ಅಂತ ಒದ್ದಾಡ್ತಾ ಇದ್ದಾರೆ ರಾಜ. ದೇವರೇ, ಅವ್ರಿಗೊಂದು ಜ್ಞಾನವನ್ನು ಕೊಟ್ಟು ಕರ್ತನೆ, ತಿಳುವಳಿಕೆನ ಕೊಟ್ಟು ಎಲ್ಲ ಸ್ತ್ರೀಯರಿಗೆ ಕರ್ತನೆ ನೀವು ನಡೆಸಬೇಕಾಗಿ ನಾವು ಕೇಳ್ಕೊಳ್ತೇವೆ ರಾಜ. ಯೇಸುವಿನ ನಾಮದಲ್ಲಿ ಕರ್ತನೆ, ಆಮೆನ್.